ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮಾಲಾ ಶಿವ ವ್ಲಾಗ್. ಇವತ್ತಿನ ಈ ವ್ಲಾಗ್ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇವತ್ತು ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಅವರ ಬರ್ಡೇ, ಅಂದ್ರೆ ನನ್ನ ಪತಿದೇವರ ಬರ್ಡೇ. ಇವತ್ತು ಶಿವು ಅವರ ಬರ್ಡೇ. ಅಫ್ಕೋರ್ಸ್ ಇವತ್ತಿನ ದಿನ ಸಿಕ್ಕಾಪಟ್ಟೆ ಸ್ಪೆಷಲ್. ನನಗೆ ನನ್ನ ಜೀವನ ಪರ್ಯಂತ ಇರುವಂತಹ ಒಂದು ಒಳ್ಳೆಯ ಬೆಸ್ಟ್ ಫ್ರೆಂಡ್. ಸೊ ಆಬ್ವಿಯಸ್ಲಿ ಅವರ ಹುಟ್ಟು ಕೂಡ ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಕೂಡ ಡೆಫಿನೆಟ್ಲಿ ನಿಮಗೂ ಕೂಡ ಸ್ಪೆಷಲ್ ಆಗಿರುತ್ತೆ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಲಾಸ್ಟ್ 2 ಇಯರ್ಸಿಂದ ನನಗೆ ಪ್ರಾಪರಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗೇ ಇಲ್ಲ. ಇವತ್ತು ಅಷ್ಟೇನು ದೊಡ್ಡ ಮಟ್ಟಿಗೆ ಅಂತ ಅಲ್ಲ, ಸ್ವಲ್ಪ ಮೆಮೊರೀಸ್ನ 2025ಗೆ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಇಟ್ಸ್ ಫ್ರಮ್ ಹಾರ್ಟ್. ಇವತ್ತಿನ ಈ ಖುಷಿ ಕ್ಷಣಗಳನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ಕೂಡ ವಿಶ್ ಮಾಡಿ ತಿಳಿಸ್ತೀರಾ ಅಂತಾನೂ ಕೂಡ. ಸೊ ಖಂಡಿತವಾಗ್ಲೂ ಆ ವಿಶಸ್ನೆಲ್ಲ ನಾನು ಶಿವ ಅವರಿಗೆ ಕೂಡ ನಾನು ತಲುಪಿಸ್ತೀನಿ. ಇವತ್ತಿನ ಈ ಖುಷಿ ಕ್ಷಣಗಳನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಲಿಕ್ಕೆ ಬಯಸ್ತೀನಿ. ಸೊ ಬಿಗಿನಿಂಗ್ ಆಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಮನೆಯಲ್ಲಿ ಶಿವ ಅವರಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಗ್ರೀಟಿಂಗ್ಸ್ ತೊಗೊಂಬಂದಿದ್ದೀನಿ. ಸೊ ಗ್ರೀಟಿಂಗ್ಸಲ್ಲಿ ನನ್ನ ಪ್ರೀತಿನ ವ್ಯಕ್ತ ಮಾಡ್ಬೋದು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಎಷ್ಟೇ ನಾವು ಫೋನ್ ಕಾಲ್ಸ್ ಇದ್ದರೂ ಕೂಡ, ಎಷ್ಟೇ ಸೋಷಿಯಲ್ ಮೀಡಿಯಾ ಡೆವಲಪ್ ಆದರೂ ಕೂಡ, ಸೊ ನಾವು ಟೈಪ್ ಮಾಡಿ ಕಳಿಸೋದಕ್ಕಿಂತ ನಮ್ಮ ಬರವಣಿಗೆಯಲ್ಲಿ ನಮ್ಮ ಪ್ರೀತಿನ ವ್ಯಕ್ತಪಡಿಸೋದು ತುಂಬ ಖುಷಿ ಅನಿಸುತ್ತೆ, ಖುಷಿ ಕೂಡ ಕೊಡುತ್ತೆ ಅವರಿಗೆ. ಸೊ ಐ ಹೋಪ್ ಅವರು ಕೂಡ ಈ ವ್ಲಾಗ್ನ ನಾನು ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ, ಮೊದಲ ಪ್ರಣಯ ಪತ್ರವೇ ಕನಸುಗಳಿಗೆ ಸೇತುವೆ, ಮೊದಲ ಪ್ರೇಮದ ಬಡಿದು ಎಲ್ಲ ಹುಡುಗರು ಎಲ್ಲ ಹುಡುಗಿಯರು ಪ್ರೀತಿಗೆ ಸೋಲದೆ ಇರುವರೇ, ಸೋಲದೆ ಪ್ರೀತಿಯ ಕೊಡುವರೇ. ಸೊ ಫೈನಲಿ ಡನ್. ಲೆಟ್ಸ್ ಗೋ ಟು ಕಿಚನ್ ರೂಮ್. ಸೊ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇರೋದ್ರಿಂದ ನಾನು ಸ್ವಲ್ಪ ಏನಾದರೂ ವೆರೈಟಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ಯಜಮಾನರಿಗೆ ಊಟ ಅಂದರೆ ತುಂಬ ಇಷ್ಟ. ಅಂದರೆ ಊಟನ ಅನುಭವಿಸಿ ತಿನ್ನಬೇಕು ಅಂತ ಹೇಳ್ತಾರಲ್ವ, ಸೊ ಆ ಥರ ಇವ್ರು ತಿನ್ನುವಂಥದ್ದು. ಇವರಿಗೆ ಬಟ್ ಜಾಸ್ತಿ ಏನು ತಿನ್ನಲ್ಲ, ಬಟ್ ವೆರೈಟೀಸ್ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಏನಾದರೂ, ಈಗ ಲಾಸ್ಟ್ 10-11 ಇಯರ್ಸ್ ನಾವೆಲ್ಲ ವರ್ಷವೂ ಕೂಡ ವಿಭಿನ್ನವಾಗಿ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದು. ಈ ಸರಿ ಮಾತ್ರ ಮನೆಯಲ್ಲೇ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ. ನಮ್ಮ ಮದುವೆ ಆದಮೇಲೆ ಇದು ನನ್ನ ಮನೆಯವರ 2ನೇ ಬರ್ಡೇ ಆಫ್ಟರ್ ಮ್ಯಾರೇಜ್. ನಮ್ಮದು ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಅವರು ನಮ್ಮ ಮನೆಯವರು ವೇಟ್ ಮಾಡ್ತಾಯಿದ್ದಾರೆ, ಬರಲ್ಲ ಅಂತ ಹೇಳಿ. ನಾನು ಅವರು ಕ್ಲಾಸ್ ಹೋಗಿದ್ದಾರೆ, ಬರಬೇಡಿ, ನಾನು ಕಾಲ್ ಮಾಡೋವರೆಗೂ ಬರೋ ಹಾಗಿಲ್ಲ ಅಂತ ಹೇಳಿದ್ದೀನಿ. ಸೊ ಬೇಗ ಅಡುಗೆ ಮಾಡಬೇಕಾಗತ್ತೆ. ನಾನು ಬೇಗ ಮುಗಿಸ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ವರ್ಕ್ಲೋಡ್ ಇರೋದ್ರಿಂದ ತುಂಬ ವರ್ಕ್ಲೋಡ್ ಇತ್ತು. ಸೊ ನನ್ನ ವರ್ಕಿಂಗ್ ಪ್ಲೇಸಲ್ಲಿ, ಹಾಗಾಗಿ ನನಗೆ ಏನು ಪ್ರಿಪ್ರೇಷನ್ ಅನ್ನೋದೇ ಮಾಡ್ಕೊಳಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಮಾಡ್ತಾಯಿದ್ದೀನಿ ನಾನು ಪ್ರಿಪ್ರೇಷನು. ಪ್ರೀವಿಯಸ್ಸಲ್ಲೆಲ್ಲ 1 ವೀಕಿಂದ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಈಗ ಆ ಥರ ಈ ವರ್ಷ ಪ್ರಾಬಬ್ಲಿ ಆಗಲಿಲ್ಲ. ಬಟ್ ನೆವರ್ಲೆಸ್ ಟೈಮ್ ಇದೆ ಅಲ್ವಾ, ಒಂದು ಮೆಮೊರಿನ ಕ್ರಿಯೇಟ್ ಮಾಡಲಿಕ್ಕೆ, ಒಂದು 2025 ಒಂದು ಮೆಮೊರಬಲ್ ಆಗಿ ಇಟ್ಕೊಳ್ಳಿಕ್ಕೆ, ಎಸ್ಪೆಷಲಿ ನನ್ನ ಫ್ರೆಂಡ್ನ ತುಂಬ ಖುಷಿಪಡಿಸ್ಲಿಕ್ಕೆ, ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ನ ಹೇಳೋವಂಥ ಒಂದು ಟೈಮ್ ಇದು. ಎಸ್ಪೆಷಲಿ ನನ್ನ ಅಮ್ಮ ಅಂತ ಹೇಳಿದ್ರೆ ನನ್ನ ಅತ್ತೆ. ಸೊ ಅವರಿಗೆ ತುಂಬ ಥ್ಯಾಂಕ್ ಯು. ಸೊ ಇಂಥ ಒಂದು ಒಳ್ಳೆ ಮನುಷ್ಯನನ್ನು ಹುಟ್ಟು ಜನ್ಮವನ್ನು ನೀಡಿದ್ದಕ್ಕೆ. ಆ್ಯಂಡ್ ನಮ್ಮ ಅತ್ತೆ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವರು ಇರ್ತಾ ಇರಲಿಲ್ಲ. ಮೋಸ್ಟ್ಲಿ ಎಲ್ಲೋ ಜನನ ಆಗ್ತಾಯಿದ್ರು ಅನಿಸುತ್ತೆ, ಎಲ್ಲೋ ಬರ್ತಾಗಿರ್ಬೋದು. ಬಟ್ ನಂಗೆ ಸಿಗಬೇಕಲ್ವಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಬೇಗ ರೆಡಿ ಮಾಡ್ಕೊಳ್ತೀನಿ. ಸೊ ನಾನು ಎಲ್ಲರೂ ಕೂಡ ಶೂಟ್ ಮಾಡಲ್ಲ, ಫೈನಲ್ ಆಗಿ ತೋರಿಸ್ತೀನಿ. ವೇಟ್ ಫಾರ್ ಇಟ್. ಒಂದು ಪ್ರೇಮಿಗ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮು. ಕಮ್
ಕಮ್ ಪ್ಲೀಸ್. ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ಕ್ಯಾಂಡಲ್ ಲೈಟ್ ಡಿನ್ನರ್. ಪ್ರತಿ ಹೆಜ್ಜೆಯ ನೋ, ದಿಸ್ ಇಸ್ ನ್ಯೂ ಒನ್. ನನ್ನಾಣಿಗೂ ನಿನ್ನ ಸೊ ವೆನ್ ವಿಲ್ ಗೋ ಫಾರ್ ಹೋಟೆಲ್ ನೋ ಸೇಮ್ ಥಿಂಗ್ ಇರುತ್ತೆ. ಸೊ ನಿಂಗೆ ಊಟ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಹೊಟ್ಟೆ ತುಂಬ ಖುಷಿಯಾಗಿ ನಮ್ಮ ಮನೇಲಿ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ. ಹಾಂ, ಬಾಳೆಲ್ಲ ಅದಕ್ಕೆ ಲೇಟ್ ಆಯ್ತಮ್ಮ. ನಿನ್ನ ನಾಳೆಗಳೆಲ್ಲ ನಾನೇ ಪರೋಟನಾ? ಹ್ಞೂ, ಓಕೆ. ಆಮೇಲೆ ಏನು ಮಾಡ್ಬಿಟ್ಟಿದೀಯಾ? ವಾವ್. ಇದೇನು ಚಿಕನ್ Dry. ಡ್ರೈ. ಎಸ್, ಓಕೆ. ಇದು ಏನು ಸಾರಾ? ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರು, ಗ್ರೇವಿ, ಚಿಕನ್ ಗ್ರೇವಿ. ಯಾ, ಸೊ ಇದು ಒಂಥರ ಫ್ರೈ ಥರ. ಫ್ರೈ ಥರಲ್ಲ, ಫ್ರೈಯೇ. ಫ್ರೈ, ಓಕೆ. ಎಸ್, ಇದೇನಿದು? ಓ ಮೈ ಗಾಡ್, ಸ್ಲೋ ಸ್ಲೋ ಸ್ಲೋ, ಬಿಟ್ ಸ್ಲೋ. ಬಿರಿಯಾನಿ. ಓ Yeah. ನೈಸ್. And this is for you. ಓ ಹಂಗಾಗಿ, ಓಕೆ ಓಕೆ Okay? ಓಕೆ. ನೈಸ್. लागे जो कोई सारी दुनिया भी दे दे अगर तो किसे दुनिया चाहिए, तू है तो मुझे फिर और क्या चाहिए, तू है तो की ना मदद ना दुआ चाहिए, सुना तू है तो मुझे फिर और क्या चाहिए, तू है तो मुझे फिर और क्या चाहिए, किसी की ना मदद ना तुझे फिर और क्या चाहिए, तू ही है, 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 मैं हूँ तेरा राजा, बदल मेरे तुम्हारी आता है सीने में जब रेत जैसी उड़ती हूँ, कौन तुझे यूं प्यार करेगा जैसे मैं करती हूँ. नज़र का सफर ಥ್ಯಾಂಕ್ ಯು, ಏನು ಮಾಡ್ಬಿಟ್ಟಿದೀಯಾ? ಮೆನಿ ಮೆನಿ ಹ್ಯಾಪಿನೆಸ್ ಆಫ್ ದ ಡೇ. ಅಮ್ಮ ಪನ್ನಮ್ಮ ಟು ಮೈ ಫ್ರೆಂಡ್ ಮೈ ಲವ್. ಎರಡು ಅವ್ನು ಕೊಡೋದು ಕೇಳಿದ, ಬೇರೆ ಹೇಳಿಕೊಟ್ಟಿದೆ. मेरा कोई एहसास है जैसे तू पास है मेरे पास है. ಇವೆಲ್ಲ ಯಾವಾಗ ಮಾಡಿದೆ ಅದು? ಆಫ್ಟರ್ ಕಮಿಂಗ್ 6 o'clock. ಅದಕ್ಕೆ ಬೈಕ್ ಅದನ್ನು ಕದಿನಾಚೆ ನಾನು ಇಷ್ಟೊಂದು ಬೆಳೆದ ಕೂತಿದ್ದೆ. Every year when this day arrives, my heart overflows with love, Pop. gratitude and 1,000 sweet memories. But this year it feels even more special because when I look back, I realize how far we come together and how deeply my love for you has grown. I still remember so clearly the first time I saw you on February 25. That day may have seemed simple on the outside, but it changed the course of my life forever. Then on March 1, when we truly met and spoke, I felt something powerful inside me, something so pure and real. I didn't know it then, but that moment was the beginning of a lifelong story. A story of love, trust, friendship and together. Till now, up to 2025, our bond has only grown stronger. What we share is not just a relationship, it's a beautiful friendship, a deep connection, a partnership built on trust, care and unconditional love.
You are my bestest friend, the one who listens to me, understands my silence, shares my dreams, and stands by me through everything. You are my best husband, who respect who respects me, loves me deeply, and gives me strength every single day. And above all, you are my best lover, who makes my heart beat a little faster every time I look at you. Is it really? I don't know. Your birthday is not just a day to celebrate your life, it's a day for me to celebrate us. Our journey, our memories, and the dreams that still ahead. It's a day to celebrate the beautiful soul you are, kind, loving, caring, strong, and inspiring. Every minute spent with you is a treasure I hold close to my heart. Every conversation, every laugh, every touch, every shared dreams is a part of this beautiful life we are building together. I love the way you make ordinary moments feel extraordinary. I love the way your heart shines with kindness, the way you care not only for me but also for everyone around you. I love how you always encourage me, support me, and remind me to dream big. Being with you has taught me what true love really means. It's not about perfection, it's about growing together, standing strong for each other, and finding joy in the simplest moments. You have always been my pillar of strength. In moments of fear, you have been my safe place. You have never let me alone even for a second. Your love wraps me like a warm blanket, giving me peace, hope, and a sense of belonging. I thank God every single day for blessing me with a golden heart, a sharp mind, and a soul full of love. As I write this, I want you to know how deeply I cherish you. My heart is overflowing with gratitude for everything we have shared, our laughter, our struggles, our travels, our midnight talks, our silent hugs, our shared dreams, and even the challenges that we have built something so precious together, a friendship that is strong, a love that is pure, and a life that is meaningful. I want to make a silent promise once again to love you endlessly, to walk beside you in every journey, to support your dreams, and to celebrate every success with you. You have always dreamed of making a difference in the world, of helping society, of doing something meaningful behind just our lives. And I want you to know with all my heart, I stand beside you in that dream. I feel it too. The desire of it to give back, to spread love and kindness, to create a legacy together. I truly believe that very soon we will make all the dreams as reality. I am so proud of the person you are, hardworking, honest, loving, and determined. Your passion inspiring me, your kindness moves me, your strength gives me hope. You makes me believe that anything is possible when two hearts are truly united. May this year bring you abundant health, happiness, and success. May every dream you have ever held close to your heart come true, step by step, beautifully. May you continue to shine like the star that you are. May life always give you reasons to smile, and may I always be the one to stand beside you in every smile and everywhere, every tear. I want to thank you for loving me so deeply, for accepting me as I am, for holding my hand when I stumble, for making me laugh when I am down, and for believing in me no matter what. You have given me more love than I ever imagined. I had received. Okay. I had received in this lifetime. With you, every moment feels meaningful, every dream feels possible, and every day feels like a gift. You are the first thought in my mind when I wake up, and the last prayer, and I whisper before I sleep. Your love is the heartbeat of my life. Your smile is my favorite view. Your happiness is my greatest wish. As you celebrate another year of your beautiful life, know that my love for you has only deepened.
deepened with time. It's not just a feeling anymore, it's a part of who I am. You are most only my husband. You are most only my husband. You are my greatest blessing. So here is to you, my love, on a special day. Here is to all the memories we have made, all the laughter we have shared, all the dreams we have built together, and all the beautiful moments yet to come. Happy birthday, my dear. I love you, Jasti Ammu. Lots of love. Thank you, auntie. Such a long line. Okay, I love you so much, Ammu. 10/10/2025. What can one wish to the nicest husband but all the God's blessing under all the good things that life can be made of. May your aims for the stars and grow bigger and better year after year, dear hubby. Happy birthday, my dear Ammu. Okay. ShopRite hypermarket. Greeting card. MRP 80. Special price 55. Anti-reaction by. Okay, number 1416. Hello, what? I have written that. That's it you have to Words are read. expression of words that often go unspoken. Yes. Okay. Thank you so much. Keep my birthday happy. Take. Thank you, not for you. ಮತ್ತೆ ಯಾರಿಗೆ? Your kindness and caring play such a big part in lifting the spirit and touching the heart. One more greeting card. You have really made me understand the beauty of life as I look up to you for the person you are. Thank you for being so helpful and for being there to love, share and care. Thank you. Oh my God, this is my photo. I took this copy. How dare you make this one here? This is mine. You not paid for this. I did not get time to do all these things. 10, Still, I 25. have extra. Rashi Preeti. Ammu nimage. Okay. Thank you, my love, for being my strength, my joy, and my everything. Your love fills my heart with happiness every single day. I feel truly blessed to have you in my life. On your birthday, I thank God for you and you have in my life in next generation also. But me as a husband, you as wife. Okay, life ನಲ್ಲಿ ಚೇಂಜ್ ಇರಬೇಕು ಅಲ್ವಾ ಯಜಮಾನ್ರೆ? ಸ್ಮೈಲ್ ಏನು ಚೇಂಜು? I love you ಜಾಸ್ತಿ. Hey, this last line you read, man. Okay. From this you read properly. Read. I thank God. You understood, right? I understood now. I didn't get it. Okay, Sonotime Creative Expression, Bacha Enterprises. ಅದು ಬಾಯಿ ಸಿಹಿ ಮಾಡ್ಕೊಳ್ಳಿ ಸ್ವಲ್ಪ. ಇರ್ಲಿ ತಿನ್ನಮ್ಮ ಪಾಪ. ಫೀಲ್ ಆಗ್ತಿದೆ ನನಗೆ ಇಷ್ಟೊಂದು ಪಾಪ ಆಂಟಿ ಸಖತ್ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಬಿಟ್ಟಿದೆ ಅಂತೀನಿ ನಾನು. ಏನು ಖರ್ಚು ಮಾಡಿ ಎಂತ ಖರ್ಚು ಮಾಡಿಲ್ಲ ನಾನು. ಎಲ್ಲಿ ಹೆಂಗೋ ಸೊ ಮತ್ತೊಮ್ಮೆ ನನ್ನ ಬದುಕಲ್ಲಿ ನನಗೆ ಸಿಕ್ಕಿರೋ ಒಂದು ಒಳ್ಳೆ ಸಂಗಾತಿಗೆ, ನನ್ನ ಮುದ್ದಿನ ಗಂಡನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಾಷೆ ಏನಪ್ಪ ಅಂತ ಹೇಳಿದ್ರೆ, ನನಗಾಯಿತು, ಶಿವ ಅವರಿಗಾಯಿತು, ಈ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನೋದೆಲ್ಲ ನಿಜವಾಗ್ಲೂ ಏನು ಇಷ್ಟ ಇಲ್ಲ. ಆದ್ರೂ ಇಷ್ಟು ಒಳ್ಳೆ ಹುಡುಗ ಹುಟ್ಟಿರೋ ದಿನ ಅಲ್ವಾ, ಅದರಲ್ಲೂ ನಮ್ಮ ಯಜಮಾನರು ಬೇರೆ, ಒಂದು ಸ್ವಲ್ಪ ಆದರೂ ಸೆಲೆಬ್ರೇಟ್ ಮಾಡದಿದ್ರೆ ಹೇಗೆ ಅಲ್ವಾ. ಸತ್ಯ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಯಾರಿಗೋಸ್ಕರ ದುಡಿತೀವಿ ಹೇಳಿ? ಅಫ್ಕೋರ್ಸ್ ಮೊದಲು ಬರೋದು ಕುಟುಂಬ. ಸೊ ನಾವೇನೇ ಮಾಡಿದ್ರು, ನಾವೇನೇ ಆಸೆಗಳನ್ನು ಕಂಡರೂ ಕೂಡ ಅದು ಕುಟುಂಬದೊಟ್ಟಿಗೆ. ನಾವು ಪ್ರೀತಿಸೋರಿಗೆ ಏನು ಕೊಡಲಿಲ್ಲ ಅಂತ ಹೇಳಿದ್ರು ಕೂಡ ಮೊದಲು ಟೈಮನ್ನು ಕೊಡಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೆಯ ಸಮಯವನ್ನು ಕೊಡಬೇಕು. ಸೊ ನಮ್ಮ ಫ್ಯಾಮಿಲಿನ ತುಂಬ ಖುಷಿಯಾಗಿಟ್ಟಿರಬೇಕು, ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಆಸೆ ಉದ್ದೇಶದಿಂದಾಗಿ. ಹಾಗಾಗಿ ಚಿನ್ನದಂಥ ಹುಡುಗನಿಗೆ ಒಂದು ಪುಟ್ಟ ಉಡುಗೊರೆಯನ್ನು ಕೊಟ್ಟು, ಸೊ ಅದರಲ್ಲೂ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ನಾವು ಮಾಡ್ತಾ ಇದ್ದೀವಿ. ಸೊ ಮಾಡಿದ್ವಿ ಕೂಡ. ನಿಜವಾಗ್ಲೂ ಅನಿಸುತ್ತೆ ನಮಗೆ ಸಿಗೋ ಚಿಕ್ಕ ಚಿಕ್ಕ ಅವಕಾಶಗಳು, ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ನಮ್ಮ ಕುಟುಂಬದೊಟ್ಟಿಗೆ, ನಾವು ಪ್ರೀತಿಸೋರೊಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಸಮಯವನ್ನು ಕಳಿಬೇಕು. ಇನ್ಫ್ಯಾಕ್ಟ್ ನಮ್ಮ ಹತ್ರ ಎಷ್ಟು ಟೈಮ್ ಇದೆಯೋ ಉಳಿದಿದೆಯೋ ದೇವರಾಣೆಗೂ ಗೊತ್ತಿಲ್ಲ, ಆ ದೇವರಿಗೆ ಮಾತ್ರ ಗೊತ್ತು. ಇರುವಷ್ಟು ಸಮಯ ಖುಷಿಯಾಗಿ ನಮ್ಮ ಸುತ್ತಮುತ್ತಲಿನ ಇರೋರನ್ನು ಕೂಡ ಖುಷಿ ಕೊಟ್ಟು ಪಾಸಿಟಿವ್ ಆಗಿ ಇರೋದ್ರಿಂದ ಬದುಕು ಕೂಡ ಸುಂದರವಾಗಿರುತ್ತೆ. ಹಾಗೆಯೇ
ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಹಿ ನೆನಪುಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಎಸ್, ಸೊ ಯಾರೆಲ್ಲ ಅಕ್ಟೋಬರ್ ಮಂತಲ್ಲಿ ಹುಟ್ಟಿದಿರೋ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಆ ದೇವರು ಖುಷಿ, ಪ್ರೀತಿ, ವಿದ್ಯೆ, ಐಶ್ವರ್ಯ, ನೆಮ್ಮದಿ, ಶಾಂತಿ, ನಗು, ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಸೊ ಫೈನಲಿ ಹೇಳೋದಾದರೆ, ಹುಟ್ಟೋದು ನಮ್ಮ ಕೈಲಿ ಇರೋದಿಲ್ಲ, ಸಾಯೋದು ಕೂಡ ನಮ್ಮ ಕೈಲಿ ಇರೋದಿಲ್ಲ. ಆದರೆ ಇವೆರಡರ ಮಧ್ಯ ನಾವು ಹೇಗೆ ಬದುಕ್ತೀವಿ, ಸೊ ಇದರಲ್ಲಿ ನಮ್ಮ ಹೆಚ್ಚು ಎಫರ್ಟ್ನ ಹಾಕಿ ಕಷ್ಟಪಟ್ಟು ಖುಷಿಯಾಗಿರಬೇಕು ಅನ್ನೋದು ನನ್ನ ನಂಬಿಕೆ. ಸೊ ನಿಮ್ಮ ಹತ್ರ ಇರೋ ಪ್ರತಿ ಕ್ಷಣನೂ ಕೂಡ ಬದುಕಿ ಖುಷಿ ಪಡಿ ಅಂತ ಹೇಳ್ತಾ, ನಾನು ಎಲ್ಲೋ ಓದಿದ ಒಂದು ನೆನಪಿದೆ. ಏನು ಅಂತ ಹೇಳಿದ್ರೆ, ಹೆಂಡ್ತೀರು ರಾಣಿಯಾಗಿ ಇರಬೇಕು ಅಂತ ಹೇಳಿದ್ರೆ ಮೊದಲು ತನ್ನ ಗಂಡನನ್ನು ರಾಜನಾಗಿ ಹೆಂಡತಿರು ಟ್ರೀಟ್ ಮಾಡಬೇಕು. ಖಂಡಿತವಾಗ್ಲೂ ಅವರು ರಾಣಿ ಆಗಲಿಕ್ಕೂ ಕೂಡ ಸಾಧ್ಯ ಇರುತ್ತೆ ಅನ್ನೋದು ಕೂಡ ನನ್ನ ನಂಬಿಕೆ ಕೂಡ, ನಾನು ನಂಬ್ತೀನಿ ಕೂಡ. ಹಾಗಾಗಿ ನನ್ನ ಮನಸ್ಸಿನ ರಾಜನಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಜಮಾನ್ರೇ. ಲಾಟ್ಸ್ ಆಫ್ ಲವ್. ಆ ದೇವರು ನಿಮಗೆ ಸದಾಕಾಲ ಒಳ್ಳೇದು ಮಾಡಲಿ. ಹಾಯ್ ಅಮ್ಮು, ಊಟ ಮಾಡಿದ್ರಾ? ಹೊಟ್ಟೆ ತುಂಬ ಊಟ ಮಾಡಿದ್ರಾ? ತೃಪ್ತಿಯಾಗಿ ಊಟ ಮಾಡಿದ್ರಾ? ಹೇಗಿತ್ತು ನನ್ನ ಮಿನಿ ರೆಸ್ಟೋರೆಂಟು? ಸೂಪರ್ ಆಗಿತ್ತಾ? ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಐಶ್ವರ್ಯ ನಿಮಗಲ್ದಲೆ ಬೇರೆಯವರು ಇರೋರು ಎಲ್ರಿಗೂ ಕೂಡ ಕೊಟ್ಟು ಎಲ್ಲರನ್ನೂ ಕೂಡ ಕಾಪಾಡಲಿ. ಸೊ ನೀವು ಎಲ್ಲರನ್ನೂ ಕೂಡ ಟೇಕ್ ಕೇರ್ ತಗೊಳ್ಳಿ. ಓಕೆ. ಎಸ್, ಹೌ ಯು ಫೆಲ್ಟ್? ದಿಸ್ ಈಸ್ ಆ್ಯಕ್ಚುಲಿ ನಂಗೆ ತುಂಬ ಪ್ಲ್ಯಾನ್ಸ್ ಇತ್ತು, ಬಟ್ ನಂಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್. ನನಗೆ ಟೈಮೇ ಆಗಲಿಲ್ಲ, ಜೊತೆಗೆ ಫ್ರೀ ಕೂಡ ಇರಲಿಲ್ಲ. ಸೊ ಹಂಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ ನನ್ನಮ್ಮ ಖುಷಿ ಪಡಿಸ್ಬೇಕು ಅಂತ ಮಾಡಿದಂಥ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಹೌ ಯು ಫೆಲ್ಟ್? ಗುಡ್. ಹಾಗೆ ನನಗೆ ತುಂಬ ಜನ ವಿಶ್ ಮಾಡಿದರು, ಫ್ಯಾಮಿಲಿಯಿಂದ ಇಟ್ಕೊಂಡು ನನ್ನ ಆತ್ಮೀಯರಾದಂಥ ಫ್ರೆಂಡ್ಸ್ಗಳು ಎಸ್ಪೆಷಲಿ. ಆಮೇಲೆ ಎಸ್ಪೆಷಲಿ ನೀವುಗಳು ತುಂಬ ಪ್ರತಿ ಸರಿ ಹುಡ್ದಾಗಿಂದ ಬೆಳಿಗ್ಗೆ ಎದ್ದಾಗಿಂದ ವಿಶ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಾನೆ ಇದ್ದೀರಾ. ಅಗೇನು ಫಸ್ಟ್ ಆಫ್ ಆಲ್ ನನಗೆ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡೋದ್ರೆ ಆಗೋದೇ ಇಲ್ಲ. ನನಗೆ ಅವೆಲ್ಲ ಇಷ್ಟ ಆಗಲ್ಲ. ಅದು ಗೊತ್ತಿಲ್ಲ, ಮೈಂಡ್ ಸೆಟ್ ಏನೋ ಅಥವಾ ನನಗಿರೋದೇ ನೇಚರ್ ಆ ಥರ. ನನಗೆ ಸೆಲೆಬ್ರೇಷನ್ ಮಾಡಬೇಕು, ಬೇರೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಆ ಥರ ಏನು ಇಷ್ಟ ಆಗಲ್ಲ. ಸೊ ಹಂಗಾಗಿ ದೇವ್ರೇನೋ ಟೈಮ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಮೇ ಬಿ ಅದಕ್ಕೆ ದೇವ್ರು ನಿಮಗೆ ಟೈಮ್ ಕೊಟ್ಟಿಲ್ಲ ಅನಿಸುತ್ತೆ. ನಂಗೆ ಇಷ್ಟ ಇಲ್ವಲ್ಲ ಅದಕ್ಕೆ. ಯಾಕೆ ಇಷ್ಟ ಆಗಲ್ಲ ಅದು ಗೊತ್ತಿಲ್ಲ ನನಗೆ. ಹುಟ್ಟು ಅಂದ್ರೇ ಒಂದು ಸಂಭ್ರಮ. ನಾವು ಅದನ್ನು ಸಂಭ್ರಮ ಮಾಡ್ಕೋಬೇಕು ಅಂತಲ್ಲ, ನಾವು ಹುಟ್ಟಿರೋದೇ ಒಂದು ದೊಡ್ಡ ಸಂಭ್ರಮ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಜೊತೆಗಿರೋರಿಗೆ ಅದೊಂದು ಖುಷಿ ಅಲ್ವಾ. ಇವಾಗ ನೀವು ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಜೊತೆ ನಾನು ಇರೋಕ್ಕಾಗ್ತಿರ್ಲಿಲ್ಲ. ಅದೇ ಒಂದು ದೊಡ್ಡ ಸಂಭ್ರಮ, ಕರೆಕ್ಟ್ ಅಲ್ಲ? ಆ ಒಂದು ದೇವರಿಗೂ ಕೃತಜ್ಞತೆ ಹೇಳ್ತಾ ನಮ್ಮ ಹುಟ್ಟು ಹಬ್ಬನ ಆಚರಣೆ ಮಾಡೋದಷ್ಟೇ. ಒಂದು ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸೋದು, ಅಷ್ಟು ಬಿಟ್ಟರೆ ಅದೇನು ಅಲ್ಲ. ಗ್ರ್ಯಾಟಿಟ್ಯೂಡ್ ಅಂದರೆ ನಾವೇ ಕಟ್ ಮಾಡ್ಕೊಂಡು, ಅದಕ್ಕೆ ನಾವು ಕಟ್ ಮಾಡೋಕ್ಕಾಗಲ್ಲ. ಇನ್ನೊಬ್ರು ಅದಕ್ಕಂತಾನೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಸೊ ನಮ್ಮ ಹುಟ್ಟನ್ನ ಸಂಭ್ರಮವಾಗಿ ಆಚರಣೆ ಮಾಡೋವಂಥವ್ರು ಅಲ್ವಾ? ಅದು ನಾನು ಆಯ್ತಾಯ್ತು ಅಲ್ಲ, ನಾನೇ ಅಂತಲ್ಲ, ಎಲ್ರಿಗೂ ಕೂಡ ಅವ್ರವ್ರ ಬರ್ಡೇಗಳು ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಸ್ಪೆಷಲ್ ಪರ್ಸನ್ಸ್ ಒಬ್ಬರು ಲೈಫಲ್ಲಿ ಇದ್ದೇ ಇರ್ತಾರೆ ನಿಮ್ಮೆಲ್ರಿಗೂ ಕೂಡ ಅಲ್ವಾ. ಸೊ ಆ ಒಂದು ಸ್ಪೆಷಲ್ ಪರ್ಸನ್ನು ನಿಮ್ಮ ಬರ್ಡೇಗಳನ್ನು ಆಚರಣೆ ಮಾಡ್ತಾರೆ. ಆ್ಯಂಡ್ ವೆಯ್ಟ್ ಮಾಡ್ತಾ ಇರ್ತಾರೆ ಕೂಡ ಅಲ್ವಾ? ಹೌದು. ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಿರಿಯಾನಿ ಮಾಡಿದರೆ, ಬಿರಿಯಾನಿ ಜೊತೆಗೆ ಚಪಾತಿ ಮಾಡಿದ್ವಿ, ಚಪಾತಿಗೆ ಗ್ರೇವಿ, ಆಮೇಲೆ ಪರೋಟ ಮ್ಯಾನ್. ಆಯಿತು, ಪರೋಟ ಮಾಡಿದ್ರಿ, ಪರೋಟಾಗೆ ಪಲ್ಯ ಮಾಡಿದ್ರಿ, ಚಿಕನ್ ಪಲ್ಯ ಅಂದರೆ ಅದನ್ನೇ ಚಿಕನ್ ಡ್ರೈ ಅಂತ ಹೇಳ್ತಾರಲ್ಲ, ಚಿಕನ್ ಡ್ರೈ ಮಾಡಿದ್ರಿ. ಆಮೇಲೆ ಚಿಕನ್ ಸಾಂಬಾರು ಮಾಡಿದ್ರಿ, ಬಿರಿಯಾನಿ ಮಾಡಿದ್ರಿ. ಬಿರಿಯಾನಿ ಜೊತೆಗೆ ಸೈಡಲ್ಲಿ ಕೇಕ್ ಜೊತೆಗೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಜೊತೆಗೆ ಸೌತೆಕಾಯಿ ಜೊತೆಗೆ ಕ್ಯಾರೆಟ್ ಎಲ್ಲ ಸೈಡಿ ಎಲ್ಲ ಇಟ್ಟಿದ್ರಿ. ತುಂಬ ಧನ್ಯವಾದಗಳು ನಿಮಗೆ. ಖುಷಿ ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಮೇನ್ ಆಗಿ ಎಲ್ಲದಕ್ಕಿಂಟ್ ನೀವೇನು ಮಾಡಿದ್ರೆ ಏನು ಗೊತ್ತಿಲ್ಲ, ನಂಗೆ ಊಟ ಮಾತ್ರ ಚೆನ್ನಾಗಿ ಬರ್ತ್ಡೇ ನಾವು ನೆಪ್ಪಕ್ಕಾದ್ರೂ ಊಟ ಚೆನ್ನಾಗಿ ಇತ್ತಲ್ವ, ಅದಕ್ಕೆ ತುಂಬ ದಿನ ಚೆನ್ನಾಗಿರಲ್ಲ ಹಂಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಈಗ ನನಗೆ ಇಷ್ಟ ಆಗೋದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಚಿಕನ್ ಡ್ರೈ, ಚಿಕನ್ ಬಿರಿಯಾನಿ ಇಷ್ಟ ನನಗೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದನ್ನೇ ಮಾಡಿದ್ರಲ್ಲ, ಅದು ಖುಷಿ ಆಯಿತು ಅಂತ ಹೇಳ್ತಿರೋದು. ಕೇಕ್ಗಿಂತ ನಂಗೆ ತುಂಬ ಖುಷಿಯಾಗಿದೆ ಅಂದರೆ, ಕೇಕ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ವಲ್ಪ ಶುಗರ್ ಕಂಟೆಂಟ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಇರ್ಬೋದು, ಇವನ್
ಏನು ಕೇಕ್ಗಳಿರ್ಬೋದು, ಸ್ವೀಟ್ ಅಂದರೆ ವಿತೌಟ್ ಕಾಫಿನೂ ಕೂಡ ಈಗ ವಿತೌಟ್ ಶುಗರಲ್ಲಿ ಕುಡಿತಾ ಇದ್ದೀನಿ. ಕಾಫಿ ಟೀ ಏನಿದೆ ವಿತೌಟ್ ಶುಗರ್ದು ನಾನು ತಿನ್ಕೋತಾ ಇದ್ದೀನಿ. ಮುಂಚೆ ಥರ ನನಗೆ ಚಾಕ್ಲೇಟೇ ಬೇಕು ಅನ್ನೋದೇನಿಲ್ಲ. ಸೊ ಹಂಗಾಗಿ ಕೇಕ್ ಕಟ್ ಮಾಡೋದನ್ನು ಬ್ಯಾನ್ ಮಾಡಬೇಕು ಅಂತ. ಮನೇಲೇ ಏನಾದರೂ ಕೇಕ್ನ ಪ್ರಿಪ್ರೇಷನ್ ಮಾಡಿ ಅದನ್ನು ಬೇಕಿದ್ರೆ ಕಟ್ ಮಾಡೋಕ್ಕೆ ಒಂಥರ ಖುಷಿ ಇರುತ್ತೆ. ನಮ್ಗೆ ಬೇಕಾಗಿರೋಷ್ಟು ಶುಗರ್ ಹಾಕ್ಕೋಬೋದು, ಬೇಕಾಗಿರೋಷ್ಟು ಏನು ಗೊತ್ತಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ. ಈಗ ನಾವು ಬೇಕ್ರಿಲಿ ತರ್ತೀವಲ್ಲ ಅವು ಹೇಗಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅವು ಬೇಕ್ರಿಲಿ ಹೋಗಿ ಕೇಕ್ ತಂದರೆ ಏನಿರುತ್ತೆ ಚೆನ್ನಾಗಿರಲ್ಲ. ಅದು ಇಂಡೈರೆಕ್ಟ್ ಆಗಿ ನನಗೆ ಅದು ಹೇಳ್ತಾ ಇರೋದು ಕೇಕ್ನ ಮಾಡಬೇಕು ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ಇಯರ್ ನೋಡೋಣ, ಐ ಟ್ರೈ. ಯಾಕಂದರೆ ಅದು ಆಚೆ ಮಾಡೋದು ಅವ್ರು ಯಾವ ಏನು ಮೈಂಡಲ್ಲಿ ಇಟ್ಕೊಂಡು ಕೇಕ್ ಮಾಡಿರ್ತಾರೋ, ಯಾವ ಥರ ಹಾಕಿರ್ತಾರೋ. ಈಗಂತೂ ನೋಡ್ತಾ ಇದ್ರೆ ಆಚೆ ತಿನ್ನಕ್ಕೇನೆ ಒಂಥರ ವಾಕರ್ಕೆ ಬರುತ್ತೆ. ಸೊ ಹಂಗಾಗಿ ಆದಷ್ಟು ಐಡಿಯಾನೇ ಬರಲಿಲ್ಲ. ಆ್ಯಕ್ಚುಲಿ ನಂಗೆ ಬರುತ್ತೆ, ಐಡಿಯಾ ಇದೆ ನನಗೆ. ಅದಕ್ಕೆ ಮಳೆ ಬರ್ತಾ ಇರೋದು ನೋಡಿ. ಇವತ್ತು ನಿಮ್ಮ ಬರ್ಡೇ ಅಲ್ವಾ, ಮಳೆ ಬರ್ತಾ ಇದೆ. ಓಕೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಎಲ್ಲರಿಗೂ ನನಗೆ ಯಾರ್ಯಾರು ವಿಶ್ ಮಾಡಿದ್ರು, ಯಾರ್ಯಾರು ಬೇಕು ಅಂತ ನೋಡಿದ್ರು ಕೂಡ ವಿಶ್ ಮಾಡದೇ ಇರೋರಿಗೂ ಕೂಡ ಧನ್ಯವಾದಗಳು. ಓಕೆ, ನೋಡೋಣ. ನಾನು ಕೆಲವೊಂದು ಗಿಫ್ಟ್ಸ್ ತಂದಿದ್ದೀನಿ, ಗಿಫ್ಟ್ಸ್ ಕೊಡೋಣ ಬರ್ಡೇಗೆ ಅಂತ ಹೇಳಿ. ಹಾಯ್ ಅಮ್ಮು, ನಮಸ್ಕಾರ. ನಾನು ಒಂದು ಬರ್ಡೇ ಗಿಫ್ಟ್ನ ತಂದಿದ್ದೀನಿ, ತಗೊಳ್ಳಿ ಪ್ಲೀಸ್. ಸೊ ಕಾಂಚೀಪುರಂ ಸಿಲ್ಕ್ ಇರ್ಬೋದು, ಬಟ್ ಅದರೊಳಗಿರೋದು ನಿಮ್ಮ ಬಟ್ಟೆಗಳು. ಓಕೆ, ಅನ್ಕೋತಾ ಇದ್ದೆ, ಬ್ಲ್ಯಾಕ್ ಇರಲಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾವ್, ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ತುಂಬಿದೆಯಾ? ಓಕೆ ಓಕೆ, ನೈಸ್, ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ಸ್ಗಳಿತ್ತು. ಆ ಪ್ಲ್ಯಾನ್ಸ್ನ ಏನೂ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. ದೊಡ್ಡದು ಮಾಡಿಲ್ಲ ಅಂದರೆ ಚಿಕ್ಕದು ಮಾಡಿದ್ರು ಕೂಡ ಖುಷಿ ಪಡೋರು ಖುಷಿ ಪಟ್ಟರೆ ಸಾಕು. ಸೊ ನಮ್ಮ ಮನೆಯವರು ಸ್ವಲ್ಪ ಖುಷಿ ಆದರು ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವಿಶಸ್ಸು ಕೂಡ ಹೀಗೆ ಸದಾಕಾಲ ನಮ್ಮಿಬ್ಬರ ಮೇಲೂ ಕೂಡ ಇರಲಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಕಮೆಂಟ್ ಮಾಡಿಲ್ಲ, ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಆ್ಯಕ್ಚುಲಿ ನನಗೆ ಬ್ಲಾಗ್ ಮಾಡೋ ಏನು ಇಂಟೆನ್ಷನ್ ಏನಿರಲಿಲ್ಲ, ಬಟ್ ಒಂದು ಮೆಮೊರಿ ಕ್ರಿಯೇಟ್ ಆಗಿರಲಿ ಒಂದು 2025. ಬಿಕಾಸ್ ಎವ್ರಿ ಇಯರು ಕೂಡ ಒಂದು ಒಂಥರ ಫೆಸ್ಟಿವಲ್ ಮೂಡಲ್ಲಿ ಇರಬೇಕದು. ಸೊ ಹಾಗಾಗಿ ನಾನು ಮಾಡಿದ್ದು ಅದು ಬೈ 6 o'clock. ನಾನು ಆಫ್ಟರ್ ವರ್ಕಿಂಗ್ ಮುಗಿಸ್ಕೊಂಡು ಬಂದು 6 to 8 o'clockವರೆಗೂ ಇಷ್ಟು ಪ್ರಿಪ್ರೇಷನ್ಸ್ ನಾನು ಮಾಡ್ಕೊಂಡಿದ್ದೆ ಅಷ್ಟೇ. ನಂಗೆ ತುಂಬ ಟೈಮ್ ಸಿಕ್ಕಿದ್ರೆ ನಂಗೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ಓಕೆ, ಐ ಆಮ್ ಆಲ್ಸೋ ಸ್ಯಾಟಿಸ್ಫೈಡ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.